ಇಡೀ ಜೋಳದ ದೋಸೆ ಇವತ್ತಿನ ರೆಸಿಪಿ. ನನ್ನ ಮಗನ ಸ್ಟೂಡೆಂಟ್ ಒಬ್ಬರು ನನಗೆ ಸ್ವಲ್ಪ ಅವರ ಊರಿಂದ ಜೋಳ ತಂದು ಕೊಟ್ಟಿದ್ದರು. ಅದರಿಂದ ಒಂದು ಸಲ ಟ್ರೈ ಮಾಡಿ ನೋಡುವ ಅಂತ ಮಾಡಿದೆ. ತುಂಬ ಚೆನ್ನಾಗಿ ಬಂದಿದೆ ಈ ದೋಸೆ. ಅಷ್ಟೇ ರುಚಿ ಕೂಡ ಇದೆ. ಸ್ವಲ್ಪ ಚೀಸ್ ಹಾಕಿ ಸಹ ಮಕ್ಕಳಿಗಾಗಿ ಸ್ಪೆಷಲಾಗಿ ಒಂದು ಮಾಡಿದ್ದೇನೆ. 2 ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ ನಿಮಗೆ. ಹಾಗಾದರೆ ನೋಡುವ ಹೇಗೆ ಮಾಡೋದೆಂದು. ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. 2 ಲೋಟ ಜೋಳ, ಅರ್ಧ ಲೋಟ ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ನಷ್ಟು ಮೆಂತೆಕಾಳು, ಇದೆಲ್ಲವನ್ನು ಒಂದು 4 ಸಲ ಚೆನ್ನಾಗಿ ತೊಳೆದು ಒಂದು 6 ಗಂಟೆ ನೆನೆಯಲಿಕ್ಕೆ ಹಾಕಬೇಕು. ನೋಡಿ, ಇವಾಗ ನಾನು ನೆನೆಯಲಿಕ್ಕೆ ಹಾಕಿದ್ದೇನೆ. ಮಧ್ಯಾಹ್ನ ನಾನು ನೆನೆಯಲಿಕ್ಕೆ ಹಾಕಿದ್ದೇನೆ. ಸಂಜೆವರೆಗೆ ಚೆನ್ನಾಗಿ ನೆನೆದಿದೆ ಇದು. ನೋಡಿ, ಸಾಧಾರಣ ಒಂದು 7 ಗಂಟೆಗೆ ನೋಡಿದ್ದೇನೆ. ಮಧ್ಯಾಹ್ನ 1 ಗಂಟೆಗೆ ಹಾಕಿದವಳು. ಒಂದು 3 ಟೇಬಲ್ ಸ್ಪೂನ್ನಷ್ಟು ಅವಲಕ್ಕಿ, ತೆಳು ಅವಲಕ್ಕಿ, ಒಂದು 10 ನಿಮಿಷ ನೆನೆಸಿದರೆ ಸಾಕು ತೊಳೆದು. ಈಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಗ್ರೈಂಡರಲ್ಲಿ ಮಾಡಿದರೆ ಇನ್ನೂ ಸಹ ಒಳ್ಳೆಯದಾಗ್ತದೆ. ಒಂದು ಅರ್ಧದಷ್ಟು ನೆನೆಸಿದ ಜೋಳ ಹಾಕಿ ಅವಲಕ್ಕಿ ಹಾಕಿದ್ದೇನೆ. ಒಂದು ಮುಳುಗುವಷ್ಟು ನೀರು ಹಾಕುವ. ಈಗ 1 ಲೋಟದಷ್ಟು. ಇದಕ್ಕೆ ನಾನೀಗ ಐಸ್ ಪೀಸ್ ಹಾಕ್ತಾ ಇದ್ದೇನೆ. ಯಾಕಂದರೆ ಇದು ಸ್ವಲ್ಪ ನುಣ್ಣಗಾಗಲಿಕ್ಕೆ ಟೈಮ್ ತೆಗೆದುಕೊಳ್ತದೆ. ಮಿಕ್ಸಿ ಜಾರ್ ಬಿಸಿ ಆಗ್ತದೆ. ಅದಕ್ಕೋಸ್ಕರ ಐಸ್ ಪೀಸ್ ಹಾಕಿ ಮಾಡಿದರೆ ಅಷ್ಟೊಂದು ಬಿಸಿ ಆಗುವುದಿಲ್ಲ. ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಕೂಡ. ಇದನ್ನೊಂದು ಅಗಲ ಪಾತ್ರೆಗೆ ನಾನೀಗ ಹಾಕ್ತಾ ಇದ್ದೇನೆ. ಉಳಿದ ನೆನೆಸಿದ ಜೋಳವನ್ನು ಮತ್ತು ಅವಲಕ್ಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ 1 ಲೋಟದಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬುವ. ಇದಕ್ಕೆ ಸಹ ಅಷ್ಟೇ ಐಸ್ ಪೀಸ್ ಹಾಕ್ತಾ ಇದ್ದೇನೆ. ಇಲ್ಲಾಂದರೆ ಮಿಕ್ಸಿ ಜಾರಲ್ಲಿ ತುಂಬ ಬಿಸಿ ಬಿಸಿ ಆಗ್ತದೆ. ನೋಡಿ, 1 ಲೋಟ ನೀರು ಹಾಕಿದ್ದೇನೆ ನಾನು ಇದರಲ್ಲಿ. ಒಂದು ಸ್ವಲ್ಪ ಕಡಿಮೆ, ಅಂದರೆ ದೊಡ್ಡ ಲೋಟ ಅದು. ಅಳತೆಗೆ 1 ಗ್ಲಾಸ್ ಉಪಯೋಗಿಸಬೇಕು. ಇದನ್ನು ಕೂಡ ಇದರೊಟ್ಟಿಗೆ ಹಾಕಿ ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಲಿಕ್ಕಿದೆ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ನಾನು ಇದಕ್ಕೆ ಹಾಕಿದ್ದೇನೆ. ನಂತರ ನೋಡಿ ಹಾಕುವ, ದಪ್ಪ ಇದ್ದರೆ. ಬೆಳಗಾಗುವಾಗ ತುಂಬ ದಪ್ಪ ಆಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ತೆಳುವಾಗಿ ಇಡುವ. ಒಂದು 2 ಚಮಚದಷ್ಟು ಸಕ್ಕರೆ. ಫರ್ಮೆಂಟ್ ಆಗಲಿಕ್ಕೆ ಸಹ ಒಳ್ಳೆಯದಾಗ್ತದೆ ಮತ್ತು ದೋಸೆಯ ತಳಭಾಗ ಸ್ವಲ್ಪ ಬಣ್ಣ ಚೆನ್ನಾಗಿ ಬರ್ತದೆ. ಸಕ್ಕರೆ ಹಾಕದೆ ಕೂಡ ಮಾಡಬಹುದು, ತೊಂದರೆ ಇಲ್ಲ. ಇದೇ ರೀತಿ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡಬೇಕು ಸ್ವಲ್ಪ ಹೊತ್ತು. ಸ್ವಲ್ಪ ನೀರು ಇನ್ನೂ ಸಹ ಹಾಕ್ತೇನೆ. ಸ್ವಲ್ಪ ತೆಳುವಾಗಿದ್ರೇ ಒಳ್ಳೆಯದಾಗೋದಿಲ್ಲ. ಅಂದರೆ ಮರುದಿನ ಬೆಳಿಗ್ಗೆ ಹಿಟ್ಟು ಚೆನ್ನಾಗಿ ಹುದುಗಿ ಬರುವಾಗ ದಪ್ಪಾಗಿರ್ತದೆ. ಅದಕ್ಕೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಮುಚ್ಚಳ ಮುಚ್ಚಿ ಇಡೀ ರಾತ್ರಿ ನಾನು ಇಡ್ತೇನೆ. ನೋಡಿ, ಈಗ ಬೆಳಿಗ್ಗೆ ಆಗಿದೆ. ಸಾಧಾರಣ ಒಂದು 7:30 ಗಂಟೆ ಹೊತ್ತಿಗೆ ನಾನು ನೋಡ್ತಾ ಇದ್ದೇನೆ. ಫುಲ್ಲಾಗಿದೆ ನೋಡಿ. ಅರ್ಧದಷ್ಟಿತ್ತು ನಾವು ನಿನ್ನೆ ರಾತ್ರಿ ಇಡುವಾಗ. ಇವಾಗ ನೋಡಿ ಫುಲ್ಲಾಗಿ ಬಂದಿದೆ. ಚೆನ್ನಾಗಿ ಹುದುಗಿ ಬಂದಿದೆ. ಇವಾಗ ಮಳೆ ಆದರೂ ಸಹ ಚೆನ್ನಾಗಿ ಬಂದಿದೆ. ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡುವ. ನೀವಿನ್ನೂ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಒಂದು ಸಲ ಎಲ್ಲವನ್ನು ಮಿಕ್ಸ್ ಮಾಡಿದ್ದೇನೆ ನೋಡಿ ನಾನು. ಇವಾಗ ಒಮ್ಮೆ ಚೆನ್ನಾಗಿ ಕಾವಲಿ ಬಿಸಿ ಆಗಲಿ. ನಂತರ ಸ್ವಲ್ಪ ಮಧ್ಯಮ ಉರಿಯಲ್ಲಿಟ್ಟು ಇದನ್ನು ಚೆನ್ನಾಗಿ ತೆಳುವಾಗಿ ದೋಸೆ ಹಾಕುವ. ತುಪ್ಪ ಇದ್ದರೆ ಒಳ್ಳೆಯದಾಗ್ತದೆ. ಸುತ್ತ ತುಪ್ಪ ಹಾಕಿ ಒಂದು ಸಲ ಮುಚ್ಚಳ ಮುಚ್ಚಿ ಬೇಯಿಸಿ. ಬೇಗ ಇದು ಬೇಯ್ತದೆ ದೋಸೆ. ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೇನೆ. ನೋಡಿ, ಇವಾಗ ದೋಸೆ ರೆಡಿ ಆಯಿತು. ಇನ್ನೊಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ರೀತಿ ತೆಳುವಾಗಿ ಹಾಕಿದ್ರಾಯಿತು ದೋಸೆ. ದಪ್ಪ ದೋಸೆ ಮಾಡಬಾರ್ದು ಅಂತ ಏನಿಲ್ಲ, ಮಾಡ್ಕೊಳ್ಬೋದು. ತೆಳುವಾದ ಕ್ರಿಸ್ಪಾಗಿ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ನೋಡಿದ್ರಲ್ಲ, ನಿಮಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿರ್ಬೋದು. ಇವಾಗ ಮಕ್ಕಳಿಗೋಸ್ಕರ ಸ್ವಲ್ಪ ಚೀಸೆಲ್ಲ ಹಾಕಿ ಮಾಡಿದಂತಹ ದೋಸೆಯನ್ನು ತೋರಿಸ್ತೇನೆ ನಿಮಗೆ. ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಖಂಡಿತ ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ, ಇನ್ನೊಂದು ದೋಸೆ ನಾನೀಗ ಹಾಕಿದ್ದೇನೆ. ಇದಕ್ಕೆ ಟೊಮೆಟೊ ಕೆಚಪ್ ನಿಮಗೆ ಜಾಸ್ತಿ ಬೇಕನ್ನಿಸಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಹಾಕಿದ್ದೇನೆ. ಸಣ್ಣಗೆ ಕಟ್ ಮಾಡಿದ ಈರುಳ್ಳಿದು. ದೋಸೆ ಹಾಕಿದ ಕೂಡಲೇ ಇದನ್ನೆಲ್ಲ ಹಾಕುವ.
ಸಾಧಾರಣ 2 ದೋಸೆಗೆ ನಾನು ಒಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ. ಇದು ನೋಡಿ ಚೀಸ್ ತುರಿದು ಹಾಕ್ತಾ ಇದ್ದೇನೆ ನಾನು, ಗ್ರೇಟ್ ಮಾಡಿ 1 ಕ್ಯೂಬ್ಸ್ ಪೂರ ಹಾಕಿದ್ದೇನೆ ನಾನು. ಮಕ್ಕಳಿಗೆ ಚೀಸ್ ಅಂದರೆ ತುಂಬ ಇಷ್ಟ ನೋಡಿ, ಹೀಗೆ ಮಾಡಿಕೊಟ್ರೆ ಟಿಫಿನ್ ಬಾಕ್ಸಿಗೆ ಹಾಕಿ ಕೊಟ್ಟರೆ ತಿಂತಾರೆ. ಇದು ನೋಡಿ ಪಿಜ್ಜಾದು ಆರಿಗ್ಯಾನೋ, ಇದನ್ನು ಸಹ ಸ್ವಲ್ಪ ಮೇಲ್ಗಡೆ ಹಾಕ್ತಾ ಇದ್ದೇನೆ. ಇದಕ್ಕೆ ಕ್ಯಾರೆಟ್ ತುರಿದು ಹಾಕ್ಕೊಳ್ಬೋದು, ಸಣ್ಣಗೆ ಕಟ್ ಮಾಡಿದ ಟೊಮೆಟೊ, ಕ್ಯಾರೆಟ್. ನಾನಿದು ಹಾಕಲಿಲ್ಲ, ನಿಮಗೆ ತಕ್ಷಣ ತೋರಿಸ್ಬೇಕಾಗಿತ್ತು, ಹಾಗಾಗಿ ಕಟ್ ಮಾಡಿ ಇಟ್ಟಿರಲಿಲ್ಲ ನಾನು. ನೋಡಿ ಮುಚ್ಚಳ ಮುಚ್ಚಿ ಬೇಯಿಸಿದ್ದೇನೆ, ರೆಡಿ ಆಯಿತು. ಇದು ಸಹ ಅಷ್ಟೇ, ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಮಾಡಿದರೆ ಕ್ರಿಸ್ಪಾಗಿ ಬರ್ತದೆ ಇದು ಸಹ ದೋಸೆ. ನಾಳೆ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.